ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ಓನ್ಲಿ ವಾಕಿಂಗ್ ಅಂಡ್ ರೀಡಿಂಗ್. ನಡೆ, ಓದು, ತಿನ್ನೋ, ಮಲಗೋ ದರ್ಶನ್ ಡೈಲಿ ರುಟೀನ್ ಆಗಿಬಿಟ್ಟಿದೆ. ಹೊರಗಿದ್ದಾಗ ಪಾರ್ಟಿ, ಪಬ್ಬು, ಬಿಂದಾಸ್ ಲೈಫ್ ಇತ್ತು. ಈಗ ಜೈಲು ಹಕ್ಕಿ ದರ್ಶನ್ ಪಕ್ಕಾ ಪುಸ್ತಕ ಪ್ರೇಮಿ ಆಗಿಬಿಟ್ಟಿದ್ದಾರೆ. ಅಧಿಕಾರಿಗಳ ಮೂಲಕ ಪುಸ್ತಕವನ್ನ ತರಿಸ್ಕೊಂಡಿದ್ದಾನೆ ದಾಸ. ಕಾದಂಬರಿ ಮೊರೆ ಹೋಗಿದ್ದಾರೆ ಆರೋಪಿ ದರ್ಶನ್. ಈಗ ಕುವೆಂಪು ಅವರ ಪುಸ್ತಕವೇ ಬೇಕೆಂದು ಬೇಡಿಕೆಯನ್ನ ಇಟ್ಟಿದ್ದಾರಂತೆ. ಕುವೆಂಪು ಅವರು ಬರೆದಿರುವಂತಹ ಕಾದಂಬರಿಯನ್ನ ಓದ್ತಾ ಇದ್ದಾರೆ ಕೊಲೆಯ ಆರೋಪಿ ದರ್ಶನ್. ಹಾಗಾದ್ರೆ ದರ್ಶನ್ ಓದ್ತಿರುವಂತಹ ಕುವೆಂಪು ಕಾದಂಬರಿ ಯಾವುದು ಗೊತ್ತೇನೋ? ಮಲೆಗಳಲ್ಲಿ ಮದುಮಗಳು ಕಾದಂಬರಿಯನ್ನ ಓದ್ತಿದ್ದಾರೆ ದರ್ಶನ. ಜೊತೆಗೆ ಬೆಳಿಗ್ಗೆ ಮತ್ತು ಸಂಜೆ ಬ್ಯಾರಕ್ ಬಳಿ ವಾಕಿಂಗ್ ಕೂಡ ಜೋರಾಗಿದೆ. 50ರಿಂದ 100 ಮೀಟರ್ ಮಾತ್ರ ದರ್ಶನ್ ವಾಕಿಂಗ್. ಜೈಲಿನಲ್ಲಿ ಅರ್ಧ ಗಂಟೆ ವಾಕಿಂಗ್ ಮಾಡ್ತಿರೋ A2 ದರ್ಶನ್. ಚಿತ್ರದುರ್ಗದ ರೇಣುಕಾಸ್ವಾಮಿಯ ಭೀಕರ ಕೊಲೆ ಪ್ರಕರಣದಲ್ಲಿ A2 ಆರೋಪಿಯಾಗಿ ನಟ ದರ್ಶನ್ ಬಳ್ಳಾರಿ ಜೈಲಿನಲ್ಲಿದ್ದಾರೆ. ಇನ್ನು ಜೈಲಿನಲ್ಲಿರುವಂತಹ ದರ್ಶನ್ ಈಗ ಫುಲ್ ಸೈಲೆಂಟ್. ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ಓನ್ಲಿ ವಾಕಿಂಗ್ ಅಂಡ್ ರೀಡಿಂಗ್ ಈಗ ಡೈಲಿ ರುಟೀನ್ ಆಗಿಬಿಟ್ಟಿದೆ. ಇನ್ನು ಹೊರಗಿದ್ದಾಗ ಪಾರ್ಟಿ, ಪಬ್ಬು, ಬಿಂದಾಸ್ ಲೈಫ್ ಇತ್ತು. ಆದ್ರೆ ಬಳ್ಳಾರಿ ಜೈಲಿಗೆ ಬಂದ ಮೇಲಂತೂ ದರ್ಶನ್ ಈಗ ಜೈಲು ಹಕ್ಕಿಯಾಗಿ ಪುಸ್ತಕ ಪ್ರೇಮಿ ಆಗಿಬಿಟ್ಟಿದ್ದಾರೆ. ಅಧಿಕಾರಿಗಳ ಮೂಲಕ ಪುಸ್ತಕವನ್ನ ತರಿಸಿಕೊಂಡ ದಾಸ ಕಾದಂಬರಿ ಮೊರೆ ಹೋಗಿದ್ದಾರೆ. ಈಗ ಕುವೆಂಪು ಅವರ ಪುಸ್ತಕವೇ ಬೇಕಂತ ಬೇಡಿಕೆಯನ್ನ ಇಟ್ಟಿದ್ದಾರಂತೆ. ಕುವೆಂಪು ಅವರ ಖ್ಯಾತ ಕಾದಂಬರಿ ಆಗಿರುವಂತಹ ಮಲೆಗಳಲ್ಲಿ ಮದುಮಗಳು ಅನ್ನ ಓದ್ತಿದ್ದಾರೆ. ಜೊತೆಗೆ ಬೆಳಿಗ್ಗೆ ಮತ್ತು ಸಂಜೆ ಬ್ಯಾರಕ್ ಬಳಿ ವಾಕಿಂಗ್. ಕೇವಲ 50ರಿಂದ 100 ಮೀಟರ್ ಮಾತ್ರ ದರ್ಶನ್ ವಾಕಿಂಗ್ ಮಾಡ್ತಿದ್ದಾರೆ. ಪ್ರತಿದಿನ ಅರ್ಧ ಗಂಟೆ ವಾಕಿಂಗ್ ಅನ್ನ ಮಾಡ್ತಿದ್ದಾರೆ ರೇಣುಕಾ ಸ್ವಾಮಿಯ ಕೊಲೆ ಪ್ರಕರಣದ A2 ಆರೋಪಿ ದರ್ಶನ್. ಇನ್ನು ಇದೇ ಪ್ರಕರಣದ ಚಾರ್ಜ್ ಶೀಟ್ ಈಗಾಗಲೇ ಸಲ್ಲಿಕೆ ಆಗಿದೆ. ಒಟ್ಟಲ್ಲಿ ಬಳ್ಳಾರಿ ಜೈಲಿನಲ್ಲಿರುವಂತಹ ದರ್ಶನ್ ಈಗ ಜೈಲು ಹಕ್ಕಿಯಾಗಿ ಪುಸ್ತಕ ಪ್ರೇಮಿ ಆಗಿದ್ದಾರೆ.